आप देख रहे हैं केएम न्यूज डिजिटल, दो सच्ची खबरें सीधी बात। आज की इस खास प्रेजेंटेशन में हम लेकर आए हैं कर्नाटका के सेहत वजीर जनाब यूटी खादिर का एक एक्सक्लूसिव इंटरव्यू, जहां वो न सिर्फ अपनी सियासी सफर पर रोशनी डालेंगे बल्कि कर्नाटका की आवाम के लिए उनकी बेहतरीन खिदमात और सेहत के फील्ड में उनके अनोखे इकदाम पर भी गुफ्तगू होगी। जनाब यूटी खादिर को उनकी बेहतरीन खिदमत खल्क और आवामी फलाह व बहबूद के लिए मुख्तलिफ अवार्ड से नवाजा गया है, जो उनकी मेहनत और लगन का वाज़ेह सबूत है। तो जुड़िए हमारे साथ इस खास इंटरव्यू में सिर्फ केएम न्यूज़ डिजिटल पर, जहां बात होगी हकीकत की और आवाम की आवाज़ की। स्टे ट्यून्ड केएम न्यूज़ डिजिटल। ನೂತನ ಸರ್ಕಾರದಲ್ಲಿ ಇವತ್ತು ನಿಮ್ಮೆಲ್ಲರ ದುವಾ ಮುಖಾಂತರ ನನ್ನ ಕ್ಷೇತ್ರದ ಜನಸಾಮಾನ್ಯರ ಪ್ರೀತಿ ವಿಶ್ವಾಸ, ನಮ್ಮ ಉಲೇಮಾಗಳ ಮಾರ್ಗದರ್ಶನ, ಇದರಿಂದಾಗಿ ಬಹುಶಃ ಇವತ್ತು ನನಗೆ ಕರ್ನಾಟಕ ರಾಜ್ಯ ನೂತನ ಸರ್ಕಾರದ ಆರೋಗ್ಯ ಸಚಿವನಾಗಿ ಇವತ್ತು ನೇಮಕವಾಗಿದೆ. ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸುವುದು ನನ್ನ ಮೊದಲ ಆದ್ಯತೆ. ಅದು ನಾನು ಶಾಸಕನಾಗಿದ್ದಾಗ ನನಗೆ ಸದನ ವೀರ ಪ್ರಶಸ್ತಿ ಬಂತು. ನಾನು ಆರೋಗ್ಯ ಸಚಿವನಾಗಿದ್ದಾಗ ನನಗೆ ಬೆಸ್ಟ್ ಹೆಲ್ತ್ ಮಿನಿಸ್ಟರ್ ಅಂತೇಳಿ ಅವಾರ್ಡ್ ಬಂತು 2014. ಆಹಾರ ಸಚಿವನಾಗಿದ್ದಾಗ ಬೆಸ್ಟ್ ಫುಡ್ ಮಿನಿಸ್ಟರ್ ಅಂತೇಳಿ ಗೌರವ ಬಂತು. ನಾನು ಮತ್ತೆ ಸರ್ಕಾರ ಬಂದಾಗ ಕರ್ನಾಟಕ ರಾಜ್ಯದ ನಗರ ಅಭಿವೃದ್ಧಿ ಸಚಿವ ಹಾಗೂ ವಸತಿ ಸಚಿವ ಇದನ್ನು ಕೂಡ ನಾನು ನಿಭಾಯಿಸಿದ್ದೆ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ. ತದನಂತರ ನಮ್ಮ ಸರ್ಕಾರ ಇವತ್ತು ಅಧಿಕಾರ ಹೋದಂಥ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ನಾಯಕರಾಗಿದ್ದಾಗ ನನ್ನನ್ನು ಅವರು ಸದನದ ಉಪನಾಯಕನಾಗಿ ಮಾಡಿ ಇಲ್ಲಿ ಸದನವನ್ನೇ ನಾನು ಚಲಾಯಿಸಿದ ಅನುಭವ ಇದೆ. ಇದನ್ನು ಪಕ್ಷ ಗುರುತಿಸಿಕೊಂಡು ಕಳೆದ ಸಲ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಹೆಸರು ಇವತ್ತು ಮಂತ್ರಿ ಲಿಸ್ಟಲ್ಲಿದ್ದು ಕೂಡ ನನ್ನ ಹತ್ತು ಕೇಳಿದಾಗ ಪಕ್ಷಕ್ಕಾಗಿ ತಾವು ಮಾಡಬೇಕಂತ ಹೇಳಿದಾಗ ತಕ್ಷಣ ನಾನು ಬಹುಶಃ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷ ಸ್ಥಾನ ವಹಿಸಿಕೊಂಡು 3 ವರ್ಷ ನಾನು ಕೆಲಸ ಮಾಡಿದ್ದೆ. ನಾನು ಅಧಿಕಾರ ವಹಿಸೋ ಸಂದರ್ಭದಲ್ಲಿ ಬಹಳ ಚರ್ಚೆ ಆಯಿತು. ದೊಡ್ಡ ದೊಡ್ಡ ನಾಯಕರಿರುವಾಗ ವಯಸ್ಸಿನ ಸಣ್ಣ ಯುಟಿ ಖಾದರ್ಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ರಾಜ್ಯದ ಅಲ್ಪಸಂಖ್ಯಾತರಾಗಿ ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಮಾತು ಬರುವುದಿಲ್ಲ, ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕರಾವಳಿ ಪ್ರದೇಶದವರಾಗಿ ತುಳು ಮಾತಾಡೋರಾಗಿ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿ ಬಹಳ ಚರ್ಚೆ ಆಯಿತು. ಆದರೆ 3 ವರ್ಷದಲ್ಲಿ ನಿಮ್ಮೆಲ್ಲರ ದುವಾ ಮತ್ತು ಸರ್ವ ಸಹಕಾರ ಮುಖಾಂತರ ಯಾರೂ ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ದಾರ ಅದನ್ನು ಈ ರಾಜ್ಯದ ಅಲ್ಪಸಂಖ್ಯಾತರು ಅದನ್ನು ಸಾಧ್ಯವನ್ನಾಗಿ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಂದಿದೆ. ಇದರ ಬಗ್ಗೆ ಅದರದಾದ ಒಂದು ತಜ್ಞ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಜೊತೆ ಕೂತು ನಾನು ಚರ್ಚೆ ಮಾಡಿದ್ದೇನೆ. ನಾವು ಅದರ ಬಗ್ಗೆ ಏನು ಕೂಡ ಯಾವುದೇ ರೋಗದ ಬಗ್ಗೆ ನಾವು ಹೆದರಿಕೆ ಇರಬಾರ್ದು, ನಾವು ಜಾಗ್ರತೆಯಿಂದ ಇರಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುಂಬಾ ಔಷಧಿ ಕೊರತೆ ಕಂಡು ಬರ್ತಾ ಇದೆ, ಹಾಗೂ ICU ಆಗಲಿ ಬೆಡ್ಗಳಾಗಲಿ ಏನು ಇನಿಷಿಯೇಟಿವ್ ಅಂತೀರಾ? ನೋಡಿ, ಎಲ್ಲಿ ಡಿಮಾಂಡ್ ಜಾಸ್ತಿ ಇರ್ತದೆ ಅಲ್ಲಿ ಸಮಸ್ಯೆಗಳು ಬರ್ತದೆ. ಈ ಪ್ರೈವೇಟ್ ಆಸ್ಪತ್ರೆಯಲ್ಲಿ 100 ಬೆಡ್ ಆದರೆ 101ನೇ ವ್ಯಕ್ತಿ ಹೋದರೆ ಇಲ್ಲಿ ಬೆಡ್ ಇಲ್ಲ ಅಂದ್ರೆ ಹೊರಗೆ ಕಳಿಸ್ತಾರೆ. ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 300 ಬೆಡ್ ಇದ್ರೆ ಅಲ್ಲಿ 302 ಪೇಷಂಟ್ ಬಂದರೆ ಅವ್ರು ಹೊರಗೆ ಕಳಿಸ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಇಲ್ಲಿ ಸೈಡಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು. ಮತ್ತೆ ನನಗೆ ಈ ಮೆಡಿಸಿನ್ಗೆ ಸಂಬಂಧಪಟ್ಟಾಗೆ ಈಗ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ. ಅಂಥದ್ದೇನಾದರೂ ಕೊರತೆ ಇದ್ದರೆ ಅದು ಕೊರತೆ ಆಗದ ರೀತಿಯಲ್ಲಿ ನಾನು ಅದು ಒಂದು ಆಸ್ಪತ್ರೆ ಇದೆ ಅಂತ ಹೇಳಿ ಈ ರಾಜ್ಯ ಎಲ್ಲ ಆಸ್ಪತ್ರೆ ಆಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವ ಆಸ್ಪತ್ರೆಯಲ್ಲಿ ಇದೆ ನಮ್ಗೆ ರೈಟಿಂಗ್ ಕೊಟ್ಟರೆ ಅದನ್ನು ಎನ್ಕ್ವೈರಿ ಮಾಡಿ ಏನು ಪ್ರಾಬ್ಲಮ್ ಅಂತ ನೋಡಿ ಅದಕ್ಕೆ ನಾವು ಪರಿಹಾರ ಕಾಣ್ತೇವೆ. ನಮಗೆ ಮಿಷಿನ್ ಬಿಲ್ಡಿಂಗ್ ಸರ್ಕಾರಕ್ಕೆ ಎಷ್ಟು ಬೇಕಾದ್ರೂ ಕಟ್ಬೋದು. ಆಸ್ಪತ್ರೆ ಕಟ್ಟಲಿಕ್ಕೆ ಸುಲಭ, ಆಸ್ಪತ್ರೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಇದೆ. ಅದು ಎಸ್ಪೆಷಲಿ ಗೌರ್ಮೆಂಟ್ನವ್ರಿಗೆ ಮತ್ತೂ ಕಷ್ಟ ಇದೆ. ಯಾಕೆ? ಡಾಕ್ಟರ್ಸ್ನ ಕೊರತೆ ಭಾರತದಲ್ಲೆಲ್ಲ ವಿಶ್ವದೆಲ್ಲ ಕಡೆ ಇವತ್ತು ಇದೆ.
ಇದಕ್ಕೆ. ಅದಕ್ಕಾಗಿ ಅವತ್ತು ನಮ್ಮ ಆರೋಗ್ಯ ಸಚಿವನಾಗಿದ್ದಾಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಒಂದು ಆಸ್ಪತ್ರೆ ಬರಬೇಕಂತ ಹೇಳಿಕೊಂಡೆ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿಕೊಂಡು ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಸಂಖ್ಯೆ ಜಾಸ್ತಿ ಇವತ್ತು ಆಗಬೇಕಂತ ಹೇಳಿ. ಡಾಕ್ಟರ್ ಆದರೂ ಕೂಡ ಸರ್ಕಾರಿ ಸೇವೆಗಳು ಮತ್ತು ಕಡಿಮೆ ಆ ಮನೋಭಾವ ಬಲ. ಯಾಕೆ ಅವ್ರಿರುವಂಥ ಟ್ಯಾಲೆಂಟ್, ಅವ್ರಿಗಿರುವಂಥ ಆಲೋಚನೆ ದೇ ವಾಂಟ್ ಎಕ್ಸ್ಪ್ಲೋರ್ ಥ್ರೂ ದಿ ವರ್ಲ್ಡ್. ಬರೀ ಸರ್ಕಾರ ಲಿಮಿಟಿಗೆ ಬಂದು ನಾವು ನಿಲ್ಬೇಕಂತೇಳಿ ಅದು ಮೈಂಡ್ಸೆಟ್ ಬಲ ಕಡಿಮೆ ಇದೆ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಬೇಗ ಬಂದು ಸೇರ್ತಾ ಇದ್ರು, ಯಾಕೆ ಅವಾಗ ಔಟ್ಸೈಡ್ ಅವಕಾಶ ಇರಲಿಲ್ಲ. ಈಗ ಅಲ್ಲಿಗಳು ಹೊಸ ಆಸ್ಪತ್ರೆಗಳು, ಯೂನಿವರ್ಸಿಟಿ ಲಾಟ್ ಆಫ್ ಅಪರ್ಚುನಿಟೀಸ್. ಸೊ ನಮಗೆ ಮ್ಯಾನ್ ಪವರ್ ಕೂಡ ಅಷ್ಟೇ ಇವತ್ತು ಬೇಕಾಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಸೊ ಇದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡ್ತಾ ಇದೆ. ಅದಕ್ಕಾಗಿ ನಾನು ನಿನ್ನೆ ಮೀಟಿಂಗ್ ಮಾಡಿ ಹೇಳಿದ್ದೇನೆ, ಹೂ ಎವರ್ ವಾಂಟ್ಸ್ ಟು ಜಾಯಿನ್ ಗೌರ್ಮೆಂಟ್ ಸರ್ವಿಸ್ ಆನ್ ಕಾಂಟ್ಯಾಕ್ಟ್, ಪ್ಲೀಸ್ ಕಮ್ ಆ್ಯಂಡ್ ಜಾಯಿನ್. ವಿದಿನ್ 1 week we'll give the order with 60,000 of the salary. It's a limitations only, because every section of the system should be taken care within what is our revenue receipt and what is our expenditure. Depends on that only they have to do. ನಮ್ಮ ಟೋಟಲ್ ಇನ್ಕಮ್ ವರ್ಷಕ್ಕೆ ನಮ್ಗೆ ಎಷ್ಟು ಎಲ್ಲ ಇನ್ಕಮ್ ಬರ್ತದೆ ಟ್ಯಾಕ್ಸ್ ಅದರಿಂದ, ಮತ್ತು ನಾವು ಎಷ್ಟು ವರ್ಷಕ್ಕೆ ಖರ್ಚಾಗ್ತದೆ. ಖರ್ಚಿನಲ್ಲಿ ನಮ್ಮ ಸ್ಯಾಲರಿ 60% ಆಫ್ ದಿ ಬಜೆಟ್ ಗೋಸ್ ಫಾರ್ ಸ್ಯಾಲರಿ. ಒಂದು ಬಜೆಟ್ನಲ್ಲಿ ಮೋರ್ ದೆನ್ 60% ಗೋಸ್ ಓನ್ಲಿ ಫಾರ್ ಸ್ಯಾಲರಿ. ಸರ್ಕಾರಿ ನೌಕರ ಸಂಬಳ ಕೊಡಲಿಕ್ಕೆ ಆಯಿತು. ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇದರಲ್ಲಿ ಇದೆಲ್ಲ ಹೋಗಿ ಮತ್ತೆ ಉಳಿಯುವುದೇ ಸ್ವಲ್ಪ ಮಟ್ಟಿನ ಒಂದು ಅನುದಾನ. ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗೆ ದೇರ್ ಸ್ಪ್ಲಿಟ್ ಆ್ಯಂಡ್ ಗಿವ್. ಸೊ ಅದಕ್ಕೆ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಎಷ್ಟು ಇದೆ, ಎಷ್ಟು ಕೊಡ್ಬೋದು, ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಅದರಲ್ಲಿ ಇವರು ಎಷ್ಟು ಖರ್ಚು ಮಾಡಿದ್ದಾರೆ, ಮತ್ತು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಇವತ್ತು ಕೊಡ್ತಾರೆ. ಪ್ರಾಬ್ಲಮ್ ಏನಂತ ಹೇಳಿದರೆ, ನಮಗೆ ಈ ಸಲ ಸಿಕ್ಕುವಂಥ ಬಜೆಟ್ ಏನಿದೆ ಅದನ್ನು ನಾವು ಖರ್ಚು ಮಾಡಬೇಕು. ಆಗ ಮಾತ್ರ ನೆಕ್ಸ್ಟ್ ಎಡಿಷನ್ ಕೊಡ್ತಾರೆ. ನಾವು ಲಾಸ್ಟ್ ಟೈಮ್ ಕೊಟ್ಟ ಬಜೆಟನ್ನೇ ಲಾಸ್ಟ್ಗೆ ನಾವು ಖರ್ಚು ಮಾಡೋದಿಲ್ಲ, ಅವನೇನು ಸರಿ ಕೊಟ್ಟ ದುಡ್ಡೇ ಖರ್ಚಾಗೋದಿಲ್ಲ, ಮತ್ತು ಎಡಿಷನ್ ಯಾಕೆ ಅಂತ ಪ್ರಶ್ನೆ ಬರ್ತದೆ. ಏನಾದ್ರು ಒಂದು ಬಜೆಟ್ನಲ್ಲಿ ಫುಲ್ ಕೊಟ್ಟರೆ ನಾವು ಅದನ್ನು ಫುಲ್ ಖರ್ಚು ಮಾಡಿದರೆ ಏನಾದ್ರು ಎಡಿಷನ್ ಬೇಕಾದರೆ ನಾವು ಸರ್ಕಾರಕ್ಕೆ ಬರೆದ್ರೆ ಫೈನಾನ್ಸ್ಗೆ ಕ್ಯಾಬಿನೆಟ್ಗೆ ಬರೋ ಕೊಡ್ತಾರೆ. ಸಿ ವಿ ಹ್ಯಾವ್ ಟು ಗಿವ್ ಆನ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಅಲ್ಲಿ ನೋಡ್ತೀವಿ ಸರ್, ಜಸ್ಟ್ ಟೇಕನ್ ಅಪ್ ಆರೋಗ್ಯಶ್ರೀ ವಾಸ್ ನಾನೇ ಅದನ್ನು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಆರೋಗ್ಯಶ್ರೀ ಯೋಜನೆ ನಾವು ಇಟ್ ಇಸ್ ಕನ್ವರ್ಟೆಡ್ ಟು ಆಯುಷ್ಮಾನ್ ಕರ್ನಾಟಕ. ಇದು ಕೆಲವು ವಿಚಾರಗಳಿದೆ, ಮತ್ತು ನಿನ್ನೆ ನಾನು ಮೀಟಿಂಗ್ ತುಂಬ ಸ್ಪಷ್ಟವಾಗಿ ಹೇಳಿದ್ದೇನೆ. ಆಯುಷ್ಮಾನ್ ಕರ್ನಾಟಕ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಕರ್ನಾಟಕ, ಬಿಕಾಸ್ 40% 60% ಅಮೌಂಟ್ ಇಸ್ ಗಿವನ್ ಬೈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಸೊ ಅದಕ್ಕೆ ಆಯುಷ್ಮಾನ್ ಕರ್ನಾಟಕ ಅಂತ ಅದಕ್ಕೆ ಹೇಳುವಂಥದ್ದು. ನಾವು ನಿಮ್ಮ ಮುಖಾಂತರ ಎಲ್ಲ ಜನರಿಗೆ ಹೇಳೋದಿಷ್ಟೇ, ಯಾರಾದರೂ ಆಯುಷ್ಮಾನ್ ಯೋಜನೆ BPLನವರು, BPL ಇಫ್ ದೇ ಆರ್ ಗೆಟಿಂಗ್ ಎ ಟ್ರೀಟ್ಮೆಂಟ್, ಯಾವ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ ಆ ಆಸ್ಪತ್ರೆನವರು ನಯಾ ಪೈಸಾ ಎಕ್ಸ್ಟ್ರಾ ಚಾರ್ಜ್ ಮಾಡಬಾರ್ದು. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಬೈ ದಿ ಗೌರ್ಮೆಂಟ್. ಆಸ್ಪತ್ರೆ ಫ್ರೀ ಮಾಡೋದಲ್ಲ, ಅವರ ಪರವಾಗಿ ಜನರ ದುಡ್ಡು ಕಟ್ತಾರೆ. ಈಗೇನಾಯ್ತು ಅಂತ ಹೇಳಿದರೆ, ಯಾರಾದರೂ ಕೆಲವೊಂದು ಆಸ್ಪತ್ರೆಯಲ್ಲಿ ಯಾರಾದರೂ ಆಯುಷ್ಮಾನ್ನಲ್ಲಿ ಒಂದು ಹಾರ್ಟ್ ಆಪರೇಷನ್ ಪ್ರೈವೇಟ್ ಆಸ್ಪತ್ರೆ ಹೋದರೆ ಡಿಸ್ಚಾರ್ಜ್ ಆಗುವಾಗ ಅದು ಬಿಲ್ಲು ಇಷ್ಟು ಆಗಿದೆ, ನಿಮ್ಗೆ ಇಷ್ಟು ಮಾತ್ರ ಆಯುಷ್ಮಾನಿಂದ ಬಂದಿದೆ, ಇನ್ನು ನೀವು ಇಷ್ಟು ನಿಮ್ಮ ಪಾಕೆಟಿಂದ ಕಟ್ಟಬೇಕಂತೇಳಿ ಮಾಹಿತಿ ಬರ್ತದೆ ಎಲ್ಲ ಕಡೆ ಕೂಡ. ಅದನ್ನು ಅಂತ ಯಾರದು ಆದರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಆಯುಷ್ಮಾನ್ ಯೋಜನೆ ನಮಗೆ ಯಾಕೆ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವತ್ತು ನಾವು ಮಾಡುವಾಗ ಸ್ಪಷ್ಟವಾಗಿ ಸಿಸ್ಟಮೆಟಿಕ್ ಮಾಡಿದೆವು. ದೇರ್ ಇಸ್ ಅನ್ ಆರೋಗ್ಯ ಮಿತ್ರ ಪ್ರತಿಯೊಂದು ಹಾಸ್ಪಿಟಲ್ ಕೂಡ ಈಸ್ ಪರ್ಸನ್ ಫ್ರಮ್ ದಿ ಗೌರ್ಮೆಂಟ್. ಅವನಿಗೆ ಆಸ್ಪತ್ರೆ ದುಡ್ಡು ಕೊಡೋದಲ್ಲ, ಕರ್ನಾಟಕ ಸರ್ಕಾರ ಡಿಪಾರ್ಟ್ಮೆಂಟ್ ಹೆಲ್ತ್ ದುಡ್ಡು ಕೊಡ್ತದೆ. ಅವ್ನು ಯಾಕೆ ಅಲ್ಲಿ ಕೂತ್ಕೊಳಿಸ್ತಾರೆ, ಜನಸಾಮಾನ್ಯ ಏನಂತ ಗೊತ್ತಿಲ್ಲ, ಆಸ್ಪತ್ರೆ ಡಾಕ್ಟರ್ ಅವ್ರು ಏನಂತ ಅವ್ರ ಮಾಹಿತಿ ಇಲ್ಲ. ಅವ್ರ ಹತ್ರ ಹೋಗಿ ಹೇಳಿದರೆ ನನ್ನ ಅಣ್ಣನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಎಮರ್ಜೆನ್ಸಿ ಅಂತ ಹೇಳಿದರೆ ಆ್ಯಕ್ಚುಲಿ ಅವರಲ್ಲಿಂದ ಆ್ಯಂಬುಲೆನ್ಸ್ ಕಳಿಸಬೇಕು ಮನೆಗೆ, ಅವ್ರಿಗೆ ಬರ್ಲಿಕ್ಕೆ ಆಗದಿದ್ದರೆ. ಯಾಕೆ ಅವ್ನು ಬಡವತ್ತು ದುಡ್ಡು ಇರುವುದಿಲ್ಲ. ಅವ್ರಿಗೆ ಆಸ್ಪತ್ರೆ ಆ್ಯಂಬುಲೆನ್ಸ್ ಕಳಿಸಿ 108 ಕಳಿಸಿ ಬಂದ ನಂತರ ಈ ಆರೋಗ್ಯ ಮಿತ್ರದವರು ಅವರನ್ನು ಕನ್ಸರ್ನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಸ್ಪೆಷಲಿಸ್ಟ್ ಹತ್ರ.
ಅವ್ರು ಡಾಕ್ಟರ್ ಟೆಸ್ಟ್ ಮಾಡಿದ ತಕ್ಷಣ ಅವರು ಈ ರಿಪೋರ್ಟನ್ನು ಬೆಂಗಳೂರಿಗೆ ಕಂಪ್ಯೂಟರಲ್ಲಿ ಹಾಕಬೇಕು. ಆಪ್ರೇಷನ್ ಆಗಿ ಬಂದದ್ದು ಕೋಡೆಲ್ಲ ಹಾಕಿ ಅದು ಡಾಕ್ಟರ್ನವರು ಅದು ವೆದರ್ ಟ್ರೂ ಆರ್ ಫಾಲ್ಸ್ ಅಂತ ನೋಡ್ತಾರೆ. ಯಾಕೆ ಇಲ್ಲದಿದೆ, ಯಾಕೆ ರೂಲ್ಸ್ ಏನಿದೆ, ಓನ್ಲಿ ಅಬೌವ್ 60% ಯು ನೀಡ್ ಎಂಜಿಯೋಬ್ಲಾಸ್ಟ್, ಅಬೌವ್ 90% ಯು ನೀಡ್ ಓಪನ್ ಹಾರ್ಟ್ ಸರ್ಜರಿ. ಇಲ್ಲಿ ನಾವು ಬೆಂಗಳೂರಿನಲ್ಲಿ ಇದನ್ನು ಕೂತ್ಕೊಂಡು ನಾವು ನಮ್ಮ ಡಾಕ್ಟರ್ ನೋಡದೇ ಇದ್ದಲ್ಲಿ ಇವತ್ತು 30% ಬಂದು ಮಾಡ್ತಾರೆ ಕೆಲವೊಂದು ಆಸ್ಪತ್ರೆಯಲ್ಲಿ, ದುಡ್ಡು ಸಿಗ್ತದೆ ಅಂತ ಹೇಳಿಕೊಂಡು ನಾನು ಮಿಸ್ಯೂಸ್ ಆಗ್ತದೆ. ಸೊ ವಾಟ್ ಈಸ್ ಸೀನ್ ಬೈ ದಿ ಡಾಕ್ಟರ್ ಪ್ರೈವೇಟ್ ಹಾಸ್ಪಿಟಲ್ ಪೀಪಲ್ ಆರ್ ರೀಚೆಕ್ಡ್ ಬೈ ದಿ ಗೌರ್ಮೆಂಟ್ ಟೀಮ್. ಅವ್ರು ಎಸ್ ಮಾಡ್ಬೋದು ಅಂತ ಹೇಳಿದರೆ ಅವ್ರು ಆಪ್ರೇಷನ್ ಮಾಡಿ ಫ್ರೀಯಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಕಳಿಸಬೇಕು. ಏನಾದರೂ ಈ ಮಧ್ಯದಲ್ಲಿ ಎಮರ್ಜೆನ್ಸಿ, ವೆರಿ ಎಮರ್ಜೆನ್ಸಿ ಆಪ್ರೇಷನ್ ಆಗಬೇಕು, ಪರ್ಮಿಷನ್ ಟೈಮ್ ಇಲ್ಲ ಅಂದರೆ ಇಮಿಡಿಯೇಟ್ ಮಾಡಿ ಮತ್ತೆ ಪರ್ಮಿಷನ್ ತೆಗೊಳ್ಬೇಕು. ದ ಸಿಸ್ಟಮ್ ಇಸ್ ಕರೆಕ್ಟ್, ದ ಇಂಪ್ಲಿಮೆಂಟೇಷನ್ ಇಸ್ ಗೆಟಿಂಗ್ ದಿ ಪ್ರಾಬ್ಲಮ್. ಅದಕ್ಕಾಗಿ ಆರೋಗ್ಯ ಮಿತ್ರ ವಿಲ್ ಬಿ ರೆಸ್ಪಾನ್ಸಿಬಲ್. ಎಲ್ಲಿಯಾದ್ರೂ ಇಂಥ ಕಂಪೇರ್ ಬಂದರೆ ವಿಲ್ ಸಿ ದಟ್ ಆರೋಗ್ಯ ಮಿತ್ರ ಆ್ಯಕ್ಚುಲಿ ಬಿ ಟೇಕನ್ ಅಗೇನ್ಸ್ಟ್ ದೆಮ್.